ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಪ್ಲಾಸ್ಟಿಕ್ ಬೌಲನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಫ್ಲವರ್ ಪಾಟ್ನ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಈ ರೀತಿದು 2 ಪ್ಲಾಸ್ಟಿಕ್ ಬೌಲ್ನ ತೊಗೊಂಡಿದ್ದೀನಿ ನಾನು. ನೋಡಿ, ಇದಕ್ಕೆ ಪ್ಲಾಸ್ಟರ್ನ ಅಂಟಿಸ್ಕೊಳ್ಳೋಣ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ರೀತಿ ಕ್ಲೀನಾಗಿ ಅಂಟಿಸ್ಕೊಳ್ಬೇಕು. ನೋಡಿ, ನಾನು 2ಕ್ಕೂ ಅಂಟಿಸ್ಕೊಂಡಿದ್ದೀನಿ. ಸ್ವಲ್ಪನೂ ಗ್ಯಾಪ್ ಇರಬಾರ್ದು, ಆ ರೀತಿ ನೀವು ಪ್ಲಾಸ್ಟರ್ನ ಅಂಟಿಸ್ಕೊಳ್ಬೇಕಾಗುತ್ತೆ. ಯಾಕಂದರೆ ನಾವು ಹಾಕೋ ಸಿಮೆಂಟು ಹೊರಗಡೆ ಬರಬಾರ್ದು. ಸ್ವಲ್ಪ ನಾನು ಆಯಿಲ್ನ ಹಾಕೋತಾ ಇದ್ದೀನಿ. ಕೊಬ್ಬರಿ ಎಣ್ಣೆನಾದರೂ ಯೂಸ್ ಮಾಡ್ಬೋದು, ಇಲ್ಲ ಅಡುಗೆ ಎಣ್ಣೆನಾದ್ರೂ ಯೂಸ್ ಮಾಡ್ಕೊಳ್ಬೋದು. ಈ ರೀತಿ ಕ್ಲೀನಾಗಿ ಎಣ್ಣೆನ ಹಾಕ್ಕೊಳ್ಬೇಕು. ಎಣ್ಣೆ ಹಾಕೋದ್ರಿಂದ ಸಿಮೆಂಟ್ ಪಾಟ್ ಆದಮೇಲೆ ಅದು ಈಸಿಯಾಗಿ ಬಿಡುತ್ತೆ. ಇಲ್ಲ ಎಣ್ಣೆ ಹಾಕಲಿಲ್ಲ ಅಂದರೆ ಅದು ಅಲ್ಲೇ ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನಾನಿಲ್ಲಿ ಡಸ್ಟನ್ನು ತೊಗೊಂಡಿದ್ದೀನಿ. ಮರಳಿದ್ರೆ ಮರಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. 1/4 ಬೌಲು ನಾನು ಡಸ್ಟ್ ಹಾಕ್ಕೊಂಡಿದ್ದೀನಿ. 3/4 ಬೌಲಷ್ಟು ಸಿಮೆಂಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದು ಬರೀ ಸಿಮೆಂಟು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಹಾಕ್ಕೊಳ್ಬೇಕಾಗುತ್ತೆ. ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಿಸೈನು ಚೆನ್ನಾಗಿ ಬರುತ್ತೆ. ನೋಡಿ, ಹೀಗೆ ಸ್ವಲ್ಪ ಮೇಲ್ಗಡೆ ಬರೀ ಸಿಮೆಂಟನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಸ್ಪೂನ್ ಸಹಾಯದಿಂದ ಹೀಗೆ ಮಾಡ್ಕೊಂಬಿಡೋಣ. ಇವಾಗ ಸಿಮೆಂಟನ್ನು ಕಲಿಸ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ತುಂಬ ತೆಳುವಾಗಬಾರ್ದು, ಇದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಇವಾಗ ಇದನ್ನು ಸ್ಪೂನಿಂದ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನಾಗಿ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ಇದೇ ರೀತಿ ನೀವು ಎಲ್ಲ ಸೈಡನ್ನು ಹಾಕ್ಕೊಂಬರ್ಬೇಕಾಗುತ್ತೆ. ನೀವು ದೊಡ್ಡ ಪಾಟ್ ಮಾಡೋದಾದರೆ ದೊಡ್ಡ ಸ್ಪೂನಿಂದನೇ ಈ ರೀತಿ ಮಾಡ್ಕೊಳ್ಬೋದು. ನಾನು ಚಿಕ್ಕ ಪಾಟ್ ಮಾಡ್ತಾ ಇರೋದ್ರಿಂದ ಚಿಕ್ಕ ಸ್ಪೂನಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ಲೀನಾಗಿ ಎಲ್ಲ ಸೈಡನ್ನು ಹಾಕ್ಕೊಂಬರ್ಬೇಕು. ನೋಡಿ, ಹೀಗೆ ಸೈಡಲ್ಲೆಲ್ಲ ಕ್ಲೀನಾಗಿ ಹಾಕ್ಕೊಂಬರ್ಬೇಕು. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆಲ್ಲ ಯಾವ ರೀತಿ ಶೋ ಗಿಡಗಳನ್ನ ನೆಡ್ತೀನಿ ಅನ್ನೋದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ನೋಡಿ, 1 kg ಸಿಮೆಂಟ್ ತೊಗೊಂಡು ಬಂದರೆ ನೀವು 2-3 ಪಾಟನ್ನು ಮನೆಯಲ್ಲೇ ನಿಮ್ಗೆ ಯಾವ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೊಳ್ಬೋದು. ಸ್ಟೀಲ್ ಪಾತ್ರೆನೂ ಇಟ್ಟು ಕೂಡ ನೀವು ಈ ರೀತಿ ಪಾಟ್ಗಳನ್ನ ಮಾಡ್ಕೊಳ್ಬೋದು. ಈ ಪಾಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೆ ನಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಬೋದು ನಾವು. ನೋಡಿ, ಇದಕ್ಕೆ ಲಾಸ್ಟಲ್ಲಿಂದನೇ ಮೇಲ್ಗಡೆ ಸ್ವಲ್ಪ ಸಿಮೆಂಟ್ನ ಹಾಕ್ಬಿಟ್ಟು ನೈಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ನಾನು ಒಂದು ಕಡ್ಡಿಯಿಂದ ಒಂದು ಶೇಪನ್ನು ಕೊಟ್ಕೊಳ್ತಾ ಇದ್ದೀನಿ. ಮತ್ತು ಮಿಡಲಲ್ಲಿ ಒಂದು ಹೋಲ್ ಮಾಡೋಣ, ನೀರು ಹೋಗೋಕ್ಕೆ ಅಂತ ಒಂದು ಹೋಲ್ ಮಾಡ್ತಾ ಇದ್ದೀನಿ. ಮತ್ತು ಸೈಡಲ್ಲಿ ಯಾವ ಡಿಸೈನ್ ಇರುತ್ತೆ ಆ ಡಿಸೈನಿಗೆ ನೀವು ಕರೆಕ್ಟಾಗಿ ಶೇಪನ್ನು ಕೊಟ್ಕೊಳ್ಬೇಕಾಗುತ್ತೆ. ಇಲ್ಲ ಶೇಪ್ ಬೇಡ ಅಂದರೆ ಹಾಗೇನೂ ಬಿಡ್ಬೋದು. ನೋಡಿ, ಇದು ಇವಾಗ ಆಗಿದೆ. ನಾನು 2 ಪಾಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು 2 ದಿನ ಹಾಗೆ ಇಟ್ಬಿಡೋಣ. ಇದನ್ನು ಬಿಸಿಲಲ್ಲೆಲ್ಲ ಇಡಬೇಡಿ, ನೆರಳಲ್ಲೇ 2 ದಿನ ಇಟ್ಟರೆ ಸಾಕು. ನೋಡಿ, ನಾನು ನೆರಳಲ್ಲೇ 2 ದಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ತಣ್ಣೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಅಕಸ್ಮಾತ್ ಇದು ಓಪನ್ ಆಗ್ತಿಲ್ಲ ಅನ್ನೋದಾದರೆ ಒಂದು ಬಕೆಟ್ ಒಳಗಡೆ ನೀರು ಹಾಕಿಬಿಟ್ಟು ಅದರೊಳಗಡೆ ಒಂದು ಅರ್ಧ ಗಂಟೆ ಇದನ್ನು ಇಟ್ಬಿಡಿ. ಆವಾಗ ತುಂಬ ಈಸಿ ಆಗುತ್ತೆ ನಿಮಗೆ ಓಪನ್ ಮಾಡೋಕ್ಕೆ.
ನೋಡಿ, ಚಾಕುವಿಂದ ಈ ರೀತಿ ನೀವು ನಿಧಾನವಾಗಿ ಬಿಡಿಸ್ತಾ ಬರಬೇಕು. ಫುಲ್ ರೌಂಡು ಈ ರೀತಿಯೇ ನಿಧಾನವಾಗಿ ಬಿಡಿಸ್ಕೊಳ್ಬೇಕು. ನೋಡಿ, ಡಿಸೈನು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, 2 ಪಾಟೂ ತುಂಬ ಚೆನ್ನಾಗಿ ಬಂದಿದೆ. ತುಂಬ ಡಿಸೈನು ಯಾವ ರೀತಿ ಡಿಸೈನ್ ಇದೆ ಅದರಲ್ಲಿ ಅದೇ ರೀತಿ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.